ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಎಲ್ಲರಿಗೂ ತೋರಿಸ್ಕೊಡ್ತಾ ಇರೋದು ಏನಂತಂದ್ರೆ ಮನೆಯಲ್ಲೇ ಅಕ್ಕಿ ಹಿಟ್ಟು ಹಾಗೆ ಕಡುಬಿನ ತರಿಯನ್ನ ಹೇಗ್ ಮಾಡ್ಕೋಬಹುದು ಅಂತ. ನಾನಿವತ್ತು ರೇಷನ್ ಅಕ್ಕಿಯನ್ನ ಯೂಸ್ ಮಾಡ್ಕೊಂಡು ಅದನ್ನ ಒಂದು ಟಬ್ಗೆ ಹಾಕೊಂಡು ನೀರನ್ನ ತುಂಬಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿಯಲ್ಲಿ ತುಂಬಾನೇ ಧೂಳು ಹಾಗೆ ಚೀಲದ ದಾರ ಏನೇನಿರುತ್ತೆ ಅದು ಕಲ್ಗಳು ತುಂಬಾನೇ ಇರುತ್ತೆ. ಹಾಗಾಗಿ ತುಂಬಾನೇ ಧೂಳಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಅಂತಂದ್ರೆ ಹೇಳಕ್ಕಾಗಲ್ಲ. ವಾಶ್ ಮಾಡಿದಾಗ ನೀರಲ್ಲೇ ಗೊತ್ತಾಗುತ್ತೆ. ಕೆಲವೊಂದು ಅದ್ರ ಮೇಲೆ ತೇಲ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಇಷ್ಟೊಂದು ಯಾಕಪ್ಪ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಅಂತಂದ್ರೆ, ನಮ್ಮ ಕೊಡಗಿನಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಸದ್ಯಕ್ಕಂತೂ ನಿಲ್ಲೋದಿಲ್ಲ. ಹಾಗೆ ಬಿಸಿಲು ಅನ್ನೋದು ಇನ್ನು ಸ್ವಲ್ಪ ಅಪರೂಪನೇ ಅಂತ ಹೇಳ್ಬೋದು. ಇನ್ನು ಸೆಪ್ಟೆಂಬರ್ ಅಥವಾ ಆಗಸ್ಟ್ ಲಾಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಆದ್ರೂ ಆ ಬಿಸಿಲಲ್ಲಿ ಈ ಅಕ್ಕಿ ಆಗ್ಲಿ ಬೇರೆ ಏನನ್ನು ಒಣಗಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಖಾರವಾದ ಬಿಸಿಲು ಇರೋದಿಲ್ಲ. ಹಾಗಾಗಿ ಮಳೆಗಾಲ ಶುರುವಾಗಕ್ ಮುಂಚೆನೆ ನಾನು ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಒಣಗಿಸಿ ಹಿಟ್ ಮಾಡಿ ಇಟ್ಕೊಬಿಡ್ತೀನಿ. ನಂತರ ನಾನು ಒಂದು ಸ್ಟೀಲ್ ಪಾತ್ರೆ ವಾಶ್ ಮಾಡಿ ಹಾಕ್ತೀವಲ್ಲ, ಆ ಒಂದು ಬೇಷನ್ ತಗೊಂಡು ಅದಕ್ಕೆ ಒಂದು ತೆಳ್ಳಗೆ ಬಟ್ಟೆ ಹಾಸ್ಕೊಂಡು ಆ ವಾಶ್ ಮಾಡಿರೋ ನೀರೆಲ್ಲನೂ ಸೋರಿಸ್ಕೊಂಡು ಅದನ್ನ ಅಕ್ಕಿಯನ್ನ ಇದಕ್ಕೆ ಹಾಕೋತೀನಿ. ನೋಡಿ, ಈ ತರ ಹಾಕೊಳ್ತಾ ಇದ್ದೀನಿ ನಾನು ಅಕ್ಕಿ. ನಾನು ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೊಳ್ಳೋದು, ಕಡುಬಿನ ತರಿ ಆಗ್ಲಿ ಹಾಗೆ ಅಕ್ಕಿ ಹಿಟ್ಟಾಗ್ಲಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾನು ರೊಟ್ಟಿ ಮಾಡೋದಕ್ಕೂ ಅಷ್ಟೇ ರೇಷನ್ ಅಕ್ಕಿನೇ ಯೂಸ್ ಮಾಡ್ಕೋತೀನಿ. ಹಾಗೆ ದೋಸೆ ಎಲ್ಲದಕ್ಕೂ ಮಾಡ್ಕೋಬಹುದು, ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಈ ತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ತುಂಬಾನೇ ಧೂಳಿರುತ್ತೆ, ಕೊಳೆ ಇರುತ್ತೆ ನೀರು ಅಂತಾನೆ ಹೇಳ್ಬೋದು. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಹಾಳಾಗೋದಿಲ್ಲ. ವಾಶ್ ಆದ ನಂತರ ನಾನು ಈ ಥರ ಕ್ಲೀನಾಗಿ ಇಲ್ಲಿ ಚೆಲ್ಕೊಬಿಡ್ತೀನಿ ನೀರನ್ನೆಲ್ಲ. ನಾನು ತುಂಬಾ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ. ಸ್ವಲ್ಪ ಸ್ವಲ್ಪ ಕೂಡ ಮಾಡ್ಕೋಬಹುದು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ ಅನ್ನ ನೋಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ. ನೋಡಿ, ಈ ತರ ಬಟ್ಟೆ ಮೇಲೆ ಯಾಕೆ ಹಾಕೊಂಡಿದ್ದೀನಿ ಅಂದ್ರೆ ಈ ಅಕ್ಕಿನಲ್ಲಿ ತುಂಬಾನೇ ನೀರಿರುತ್ತಲ್ಲ, ಆ ನೀರೆಲ್ಲ ಆ ಬಟ್ಟೆಯಿಂದ ಸೋರ್ ಹೋಗಿರುತ್ತೆ. ತೂತ ತೂತ ಇರೋ ಬೇಷನ್ಗೆ ಹಾಕೊಂಡಿದ್ದೀನಲ್ಲ ಸ್ಟೀಲ್ದೇ ಹಾಕೋಬೇಕು ಅನ್ನೋದೇನಿಲ್ಲ. ಈ ಹಿಂದಿನ ಕಾಲದೆಲ್ಲ ಕುಕ್ಕೆ ಬರ್ತಿತ್ತು, ಅದ್ರಲ್ಲಿ ಅನ್ನ ಎಲ್ಲ ಬಸಿತಾ ಇದ್ರಲ್ಲ ಫಂಕ್ಷನ್ಲಿ, ಆ ತರ ಕುಕ್ಕೆಗಳಿಗೂ ಹಾಕೋಬಹುದು. ಈ ತರ ತೆಳುವಾಗಿ ಹರಡ್ಕೊಂಡು ಅದ್ರ ಮೇಲೆ ಅಕ್ಕಿನ ಹಾಕೊಂಡ್ರೆ ನಾವು ತಗೊಂಡೋಗಿ ಒಣಗ ಹಾಕಕ್ ಮುಂಚೆನೆ ಅರ್ಧಕ್ಕರ್ಧ ನೀರು ಇದರಲ್ಲಿ ಸೋರ್ ಹೋಗುತ್ತೆ. ನೋಡಿ, ಈ ತರ ಮನೆಯಲ್ಲೇ ಈ ತರ ಎಲ್ಲ ಹೋಮ್ ಮೇಡ್ ರೈಸ್ ಫ್ಲೋರ್ ಆಗ್ಲಿ ಕಡುಬಿನ ತರಿ ಆಗ್ಲಿ ಅಥವಾ ಈ ಸ್ಪೈಸಸ್ ಆಗ್ಲಿ ಮಾಡ್ಕೊಳ್ಳೋದಂದ್ರೆ ನಂಗೆ ತುಂಬಾ ಇಷ್ಟ. ನೋಡಿ, ಈ ತರ ಸೋರ್ ಬಿಟ್ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಅಥವಾ 1/4 ಗಂಟೆ ಈ ತರ ಬಿಟ್ಟು ಬಿಟ್ರೆ ನೀರೆಲ್ಲ ಕ್ಲೀನ್ ಆಗಿ ಸೋರ್ ಹೋಗಿರುತ್ತೆ. ಕೆಳಗಡೆ ಬಟ್ಟೆಯಿಂದ ಫುಲ್ಲು ಹೋಗಿರುತ್ತೆ. ನೋಡಿ, ಈ ತರ ಬೇಷನ್ಗೆ ಹಾಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ನಾವಿದನ್ನ ಟೆರೆಸ್ಗೆ ತಗೊಂಡೋಗಿ ಹಾಕೊಳ್ತೀವಿ. ತುಂಬಾ ಬಿಸಿಲಿರುವಾಗ ಹಾಕೊಂಡ್ರಂತೂ ಬೇಗನೆ ಒಣಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲ ಬಿಸಿಲು ಕಡಿಮೆ ಅನ್ನಿಸ್ತು ಅಂದ್ರೆ 2 ದಿನ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಳ್ಬಹುದು. ನಾನು ಇವಾಗ ಟೆರೆಸ್ಗೆ ತಗೊಬರ್ತಾ ಇದ್ದೀನಿ. ಇದನ್ನ ಎತ್ಕೊಬರೋದಕ್ಕೆ ನಮ್ಗೆ ಪಾಪ ಧನು ಆಂಟಿ ಹೆಲ್ಪ್ ಮಾಡಿದ್ರು. ನಮ್ಮನೇಲಿ ಜಾಗ ಚೆನ್ನಾಗಿಲ್ಲ ಅಂದ್ರೆ, ಇಷ್ಟು ಸ್ಪೇಷಿಯಸ್ ಇಲ್ಲ, ಹಾಗೆ ಟೆರೇಸ್ ಎಲ್ಲ ಇಲ್ಲ ನಮ್ಗೆ ಅನ್ನೋ ಕಾರಣಕ್ಕೆ ನಾನು ಅವ್ರ ಮನೇಲೆ ಹೋಗಿ ವಾಶ್ ಮಾಡ್ಕೊಂಡು ಒಣಗ್ ಹಾಕ್ತೀನಿ ಪ್ರತಿ ಸಲ. ಅಲ್ಲಿ ತುಂಬಾ ಜಾಗ ವಿಶಾಲವಾಗಿದೆ, ಹಾಗೆ ತುಂಬಾ ಬಿಸಿಲು ಕೂಡ ಬೀಳುತ್ತೆ ಮೇಲೆ, ಹಾಗಾಗಿ ಬೇಗ ಒಣಗತ್ತೆ. ಹಾಗೆ ನಮ್ ಸುಷ್ಮನ್ ಪಾಪು ಬೇರೆ ಇತ್ತಲ್ಲ, ಅದಂತೂ ಎಲ್ಲಾನು ಎಳ್ದಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ನೋಡಿ, ಈ ತರ ತೆಳುವಾಗಿ ಹರಡ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನ. ತುಂಬಾನೇ ಮಾಡಿಸ್ಕೊಬಿಡ್ತೀನಿ ನಾನು. ನನ್ಗೆ ಇನ್ನೊಂದು 3 ತಿಂಗಳು ಅಕ್ಕಿ ಹಿಟ್ಟಿನ ಸಮಸ್ಯೆ ಆಗ್ಬಾರ್ದು. ಅಂದ್ರೆ ಮಳೆ ಕಳೆದು ತುಂಬಾ ಬಿಸಿಲು ಬರೋ ತನಕ, ಒಂದು ನವೆಂಬರ್ ತನಕ ಯಾವುದೇ ರೀತಿ ಮತ್ತೆ ಅಕ್ಕಿ ರೊಟ್ಟಿಗಾಗ್ಲಿ ಹಿಟ್ಟನ್ನ ಹೊರಗಡೆ ತರೋ ತರ ಆಗ್ಬಾರ್ದು. ಮನೆಯಲ್ಲೇ ರೆಡಿ ಮಾಡಿ ಇಟ್ಬಿಡ್ಬೇಕು. ಆ ತರ ಫುಲ್ ಮಾಡಿಸಿಟ್ಕೊಬಿಡ್ತೀನಿ.
ಆಂಟಿ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಅವರು ಕೂಡ ಎಲ್ಲಾನು ಹರಡು ಹಾಕ್ಕೊಟ್ರು. ನೋಡಿ ಇದ್ರಲ್ಲಿ ಹಾಕೊಳ್ತೀನಿ ತೆಳುವಾಗಿ ಫಸ್ಟು. ನಂತರ ನಾನು ಇದನ್ನ ಮಿಲ್ಲಿಗೆ ಕಳಿಸ್ತೀನಿ. ನನಗೆ ಇದರಲ್ಲಿ ಕಡಬಿನ ತರಿ ಆಗಬೇಕು. ನೋಡಿ ಇದು ಕಡಬಿನ ತರಿ ಮಾಡಿಸ್ಕೊ ಬಂದಿರೋದು. ಇದನ್ನ ಮನೇಲಿ ಕೂಡ ಮಾಡ್ಕೋಬಹುದು. ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ರೌಂಡ್ ಹೊಡ್ಕೊಂಡ್ರೆ ಆಗುತ್ತೆ. ಈ ತರ ಆಗುತ್ತೆ ಕಡಬಿನ ತರಿ. ಹಾಗೆ ಅಕ್ಕಿ ಹಿಟ್ಟನ್ನ ನೈಸಾಗಿ ಮಾಡ್ಕೊಡಿ ಅಂದ್ರೆ ಅವ್ರು ಮಾಡ್ಕೊಡ್ತಾರೆ. ಕಡಬಿನ ತರಿನೂ ಅಷ್ಟೇ ಈ ಮಳೆಗಾಲಕ್ಕೆ ಆಗಷ್ಟು ಮಾಡ್ತಿಟ್ಕೊಬಿಡ್ತೀನಿ. ಹಾಗೆ ಅಕ್ಕಿ ಹಿಟ್ಟು ತಂದ ತಕ್ಷಣ ಅದನ್ನ ಕೂಡ ಕ್ಲೀನ್ ಆಗಿ ಜಲಿಸ್ಕೊಳ್ತೀನಿ, ಕ್ಲೀನ್ ಆಗಿ ಎತ್ತಿಟ್ಕೋತೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಿದ್ದೀನಿ.